ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಜೈಲೇ ಗತಿಯಾಗಿದೆಯಾ? ಕಾಟೇರನಿಗೆ ಕಂಬಿ ಕಂಟಕದ ಮಧ್ಯ ಹತ್ತಾರು ಸಮಸ್ಯೆ ಇದೆ. ಕಾಟೇರನಿಗೆ ಕಂಬಿ ಕಂಟಕದ ಮಧ್ಯ ಹತ್ತಾರು ಸಮಸ್ಯೆ ಇರುವಂತದ್ದು. ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಇರುವ ಸಮಸ್ಯೆ ಒಂದಾ ಎರಡಾ? ಬೇಲ್ ಸಿಗ್ತಿಲ್ಲ, ಜೈಲಲ್ಲಿ ನೆಮ್ಮದಿಯೂ ಇಲ್ಲದೆ ಒದ್ದಾಟವನ್ನ ನಡೆಸಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ನಟ ದರ್ಶನ್ ನರಕ ಯಾತನೆ. ರೇಣುಕಾಸ್ವಾಮಿ ಕೊಲೆ ಕೇಸ್, ನಟ ದರ್ಶನ್ಗೆ ಜೈಲೇ ಗತಿ. ಕಾಟೇರನಿಗೆ ಕಂಬಿ ಕಂಟಕದ ಮಧ್ಯ ಹತ್ತಾರು ಸಮಸ್ಯೆಗಳಿವೆ. ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಕೊಲೆ ಆರೋಪಿ ದರ್ಶನ್ಗೆ ಇರುವ ಸಮಸ್ಯೆ ಒಂದಾ ಎರಡಾ? ಬೇಲ್ ಸಿಗ್ತಾ ಇಲ್ಲ, ಜೈಲಲ್ಲಿ ನೆಮ್ಮದಿಯೂ ಇಲ್ಲದೆ ಒದ್ದಾಟವನ್ನ ನಡೆಸಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ನಟ ದರ್ಶನ್ ನರಕ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ನಟ ದರ್ಶನ್ಗೆ ಜೈಲೇ ಗತಿಯಾಗಿದೆಯಾ? ಕಾಟೇರನಿಗೆ ಕಂಬಿ ಕಂಟಕದ ಮಧ್ಯ ಹತ್ತಾರು ಸಮಸ್ಯೆಗಳಿವೆ. ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಜೈಲಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಇರುವ ಸಮಸ್ಯೆ ಒಂದಾ ಎರಡಾ? ಬೇಲ್ ಸಿಗ್ತಾ ಇಲ್ಲ, ಜೈಲಲ್ಲಿ ನೆಮ್ಮದಿಯೂ ಇಲ್ಲ ಅಂತ ಒದ್ದಾಟವನ್ನ ನಡೆಸಿದ್ದಾರೆ ನಟ ದರ್ಶನ್. ಕೊಲೆ ಆರೋಪಿ ಕೇಸ್ನಲ್ಲಿ ಇದೀಗ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿರುವಂಥದ್ದು. ಹತ್ತಾರು ಸಮಸ್ಯೆಗಳು ಇರುವಂಥದ್ದು. ಬೇಲ್ ಸಿಗ್ತಿಲ್ಲ ಒಂದ್ ಕಡೆ ಆಗಿದ್ರೆ, ಇನ್ನೊಂದು ಕಡೆ ನೆಮ್ಮದಿಯೂ ಇಲ್ಲದೆ ಒದ್ದಾಟವನ್ನ ನಡೆಸಿದ್ದಾರೆ ಜೈಲಿನಲ್ಲಿ. ಅಶ್ವವೇಗ ನ್ಯೂಸ್ನಲ್ಲಿ ನಟ ದರ್ಶನ್ ನರಕ ದರ್ಶನ. ನಟ ದರ್ಶನ್ಗೆ ಜೈಲಲ್ಲಿ ಸೊಳ್ಳೆ ಕಾಟ ನಿಜಾನ ಸುಳ್ಳ? ದರ್ಶನ್ಗೆ ಜೈಲಲ್ಲಿ ಏನೆಲ್ಲ ವ್ಯವಸ್ಥೆ ಉಂಟು ಗೊತ್ತಾ? ನಟ ದರ್ಶನ್ ಬ್ಯಾಕರ್ನಲ್ಲಿ ಸಕಲ ವ್ಯವಸ್ಥೆ ಇದೆ. ದರ್ಶನ್ಗೆ ಸೊಳ್ಳೆ ಸಹ ಕಚ್ಚಲು ಬಿಡ್ತಾ ಇಲ್ಲ ಜೈಲು ಸಿಬ್ಬಂದಿ. ದರ್ಶನ್ ಬ್ಯಾಕರ್ನಲ್ಲಿರುವ ವ್ಯವಸ್ಥೆ ಕೇಳಿದ್ರೆ ನೀವೇ ದಂಗಾಗ್ತೀರಿ. ಜೈಲಾಧಿಕಾರಿಗಳು ಸುಪ್ರೀಂಗೆ ಸಲ್ಲಿಸಿದ್ದಾರೆ ಕಂಪ್ಲೀಟ್ ರಿಪೋರ್ಟ್. ಜೈಲು ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ? ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡುತ್ತೆ ನಿಮ್ಮ ಅಶ್ವವೇಗ ನ್ಯೂಸ್. ನಟ ದರ್ಶನ್ಗೆ ಜೈಲಿನಲ್ಲಿ ಸೊಳ್ಳೆ ಕಾಟ ಇದ್ಯಾ? ನಿಜಾನ ಸುಳ್ಳ? ದರ್ಶನ್ಗೆ ಜೈಲಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಗೊತ್ತಾ ನಿಮ್ಗೆ? ನಟ ದರ್ಶನ್ ಬ್ಯಾಕರ್ನಲ್ಲಿ ಸಕಲ ವ್ಯವಸ್ಥೆ ಇದೆ. ನಟ ದರ್ಶನ್ಗೆ ಸೊಳ್ಳೆ ಸಹ ಕಚ್ಚಲು ಬಿಡ್ತಾ ಇಲ್ಲ ಜೈಲು ಸಿಬ್ಬಂದಿ. ದರ್ಶನ್ ಬ್ಯಾಕರ್ನಲ್ಲಿರುವಂತಹ ವ್ಯವಸ್ಥೆ ಕೇಳಿದ್ರೆ ನೀವೇ ದಂಗಾಗೋಗ್ತೀರಿ. ಜೈಲಧಿಕಾರಿಗಳು ಸುಪ್ರೀಂಗೆ ಸಲ್ಲಿಸಿದ್ದಾರೆ ಕಂಪ್ಲೀಟ್ ರಿಪೋರ್ಟ್. ಜೈಲು ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ? ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ. ನಟ ದರ್ಶನ್ಗೆ ಜೈಲಿನಲ್ಲಿ ಸೊಳ್ಳೆ ಕಾಟ ಇರುವುದು ನಿಜಾನ ಇಲ್ವಾ ಸುಳ್ಳ? ನಟ ದರ್ಶನ್ಗೆ ಜೈಲಿನಲ್ಲಿ ಏನೆಲ್ಲ ವ್ಯವಸ್ಥೆಯನ್ನ ನೀಡಿದ್ದಾರೆ ಒಂದೊಂದಾಗಿ ಗಮನಿಸ್ತಾ ಹೋಗುವುದಾದ್ರೆ, ದರ್ಶನ್ ಬ್ಯಾರಕ್ನಲ್ಲಿ ಈಗಾಗಲೇ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ದರ್ಶನ್ ಇರುವ ದೊಡ್ಡ ಬ್ಯಾಕರ್ನಲ್ಲಿ ಓಡಾಡಲು ಜಾಗ ಇದೆ. ದರ್ಶನ್ ಬ್ಯಾಕರ್ಗೆ ಉತ್ತಮ ಗಾಳಿ ಹಾಗೆ ಬೆಳಕು, ಬ್ಯಾರಕ್ನಲ್ಲಿ ಒಳ್ಳೆಯ ಗಾಳಿ ಹಾಗೆ ಬೆಳಕಿನ ವ್ಯವಸ್ಥೆ ಇದೆ. ಬ್ಯಾರಕ್ನಲ್ಲಿ ಕಿಟಕಿ ಬಾಗಿಲುಗಳಿಗೆ ಮಸ್ಕಿಟೋ ಮೆಷಿನ್ ಕೂಡ ಅಳವಡಿಸಲಾಗಿದೆ. ಇನ್ನು ಇಂಡಿಯನ್ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಸೀಲಿಂಗ್ ಫ್ಯಾನ್ ವ್ಯವಸ್ಥೆಯನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಕಾರ್ಪೆಟ್, ಕಂಬಳಿ, ಬೆಡ್ಶೀಟ್, ಪ್ಲೇಟ್, ಕಪ್, ಬೌಲ್, ಗ್ಲಾಸ್ ಎಲ್ಲಾ ಸೌಲಭ್ಯಗಳನ್ನ ಕೂಡ ಕೊಟ್ಟಿದೆ. ಕೋರ್ಟ್ ಆದೇಶದಂತೆ ದರ್ಶನ್ ಬ್ಯಾರಕ್ಗೆ ಟಿವಿ ಸೌಲಭ್ಯವನ್ನ ಈಗ ಒದಗಿಸಲಾಗಿರುವಂಥದ್ದು. ಮನೋರಂಜನೆಗಾಗಿ ಕೇರಂ ಹಾಗೆ ದಿನಪತ್ರಿಕೆ, ಮಾಸಪತ್ರಿಕೆ, ಪುಸ್ತಕ ಇವೆಲ್ಲವನ್ನು ಕೂಡ ದರ್ಶನ್ ಅವರಿಗೆ ಒದಗಿಸಿರುವಂತಹ ಸೌಲಭ್ಯಗಳು ಜೈಲಿನಲ್ಲಿ. ಇದೀಗ ದರ್ಶನ್ ಬ್ಯಾರಕ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ, ಸುಪ್ರೀಂಗೆ ಜೈಲಧಿಕಾರಿ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ದರ್ಶನ್ ಇರುವಂತಹ ಒಂದು ಜೈಲಿನಲ್ಲಿ ಬ್ಯಾರಕ್ ತುಂಬಾ ದೊಡ್ಡದಾಗಿರುವಂಥದ್ದು. ಅಲ್ಲಿ ಓಡಾಡೋದಕ್ಕೂ ಕೂಡ ತುಂಬಾನೇ ವ್ಯವಸ್ಥೆ ಇದೆ, ಜಾಗ ಇದೆ. ಜೊತೆಗೆ ಒಳ್ಳೆಯ
ಬೆಳಕು, ಉತ್ತಮ ಗಾಳಿ ವ್ಯವಸ್ಥೆ ಇರುವಂಥದ್ದು, ಜೊತೆಗೆ ಕಿಟಕಿ ಮತ್ತು ಬಾಗಿಲುಗಳಿಗೆ ಮಸ್ಕಿಟೋ ಮಷೀನನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು, ಇಂಡಿಯನ್ ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಸೀಲಿಂಗ್ ಫ್ಯಾನ್ ವ್ಯವಸ್ಥೆಯನ್ನು ಕೂಡ ಇರಲಿದೆ. ಕಾರ್ಪೆಟ್ ಹಾಗೆ ಕಂಬಳಿ, ಬೆಡ್ಶೀಟ್, ಪ್ಲೇಟ್, ಕಪ್, ಬೌಲ್ ಹಾಗೆ ಗ್ಲಾಸ್ ಇವೆಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಆರೋಪಿ ದರ್ಶನ್ ಅವರಿಗೆ ನೀಡಿರುವಂಥದ್ದು ಜೈಲ್ ಅಧಿಕಾರಿಗಳು. ಕೋರ್ಟ್ ಆದೇಶದಂತೆ ಈಗ ದರ್ಶನ್ ಬ್ಯಾರಕ್ಗೆ ಟಿವಿ ಸೌಲಭ್ಯವನ್ನ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮನೋರಂಜನೆಗಾಗಿ ಕೇರಂ, ದಿನಪತ್ರಿಕೆ, ಮಾಸಪತ್ರಿಕೆ, ಪುಸ್ತಕವನ್ನು ಕೂಡ ನಟ ದರ್ಶನ್ ಅವರಿಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ನೀಡಲಾಗಿದೆ.